ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೃತಪಟ್ಟವರ ಕುಟುಂಬಗಳನ್ನ ನಟ ವಿಜಯ್ ಭೇಟಿಯಾಗಲಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 37 ಕುಟುಂಬದ 200 ಜನರನ್ನ ನಟ ವಿಜಯ್ ಅವರು ಭೇಟಿಯಾಗಲಿದ್ದಾರೆ. ಈ ಘೋರ ದುರಂತ ನಡೆದ 1 ತಿಂಗಳ ಬಳಿಕ ಭೇಟಿಯಾಗ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಚೆನ್ನೈನಲ್ಲಿ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಈ ಭೇಟಿ ನಡೆಯುತ್ತೆ. ಇನ್ನು ರ್ಯಾಲಿ ವೇಳೆ ಕಾಲ್ತುಳಿತ ಸಂಭವಿಸಿ 41 ಜನ ಮೃತಪಟ್ಟಿದ್ರು. 41 ಜನ ಮೃತಪಟ್ಟ ಬಳಿಕ ಮೊದಲ ಭೇಟಿ ಇದು. ಅಂದರೆ ನಟ ವಿಜಯ್ ಈವರೆಗೂ ಕುಟುಂಬಸ್ಥರನ್ನ ಭೇಟಿ ಮಾಡಿರಲಿಲ್ಲ, ಮಾತನಾಡಿಸಿರಲಿಲ್ಲ. ಇದಾದ ಬಳಿಕ ನಟ ವಿಜಯ್ ಈಗ ಅವರ ಕುಟುಂಬಸ್ಥರನ್ನ ಭೇಟಿಯಾಗೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಒಟ್ಟು ಈ ಕುಟುಂಬಗಳ 37 ಕುಟುಂಬಗಳ 200 ಜನರನ್ನ ನಟ ವಿಜಯ್ ಅವರು ಭೇಟಿಯಾಗ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕುಟುಂಬಸ್ಥರನ್ನ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಘೋರ ದುರಂತ ನಡೆದು 1 ತಿಂಗಳಾಯಿತು. ಇದಾದ ಬಳಿಕ ನಟ ವಿಜಯ್ ಖಾಸಗಿ ರೆಸಾರ್ಟ್ನಲ್ಲಿ ಕುಟುಂಬಸ್ಥರನ್ನ ಭೇಟಿಯಾಗಲಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಕಾಲ್ತುಳಿತ ಸಂಭವಿಸಿ 41 ಜನ ಮೃತಪಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಇನ್ನೂ ಕೂಡ ಕಾಲ್ತುಳಿತಕ್ಕೆ ಪ್ರಮುಖ ಕಾರಣಗಳು ಏನು ಎತ್ತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತನಿಖೆ ನಡೀತಾ ಇದೆ. ಅದು ಕೂಡ ಕೋರ್ಟ್ ಆದೇಶ ಕೊಟ್ಟ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿ ರಚನೆ ಮಾಡಲಾಯಿತು, ತನಿಖೆ ಮಾಡಲಾಗ್ತಾ ಇದೆ. ಸತ್ಯ ಏನು ಅನ್ನುವಂಥದ್ದು ಹೊರಗಡೆ ಬರಬೇಕಾಗಿದೆ ನಿಜ, ಆದರೆ ಈವರೆಗೂ ತನಿಖೆ ನಡೀತಾನೇ ಇದೆ. ಈ ನಡುವೆ ನಟ ವಿಜಯ್ ಈಗ ಮೃತಪಟ್ಟವರ ಕುಟುಂಬಸ್ಥರನ್ನು ಭೇಟಿಯಾಗುವ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಸಮಯ ಇನ್ನೂ ನಿಗದಿಯಾಗಬೇಕಾಗತ್ತೆ. ಸಮಯ ನಿಗದಿಯಾದ ಬಳಿಕ ನಟ ವಿಜಯ್ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಏನೆಲ್ಲ ಮಾತನಾಡ್ತಾರೆ, ಜೊತೆಗೆ ಏನೆಲ್ಲ ಮಾಹಿತಿ ಸಂಗ್ರಹಣೆ ಮಾಡಲಿದ್ದಾರೆ, ಕುಟುಂಬಸ್ಥರ ನೆರವಿಗೆ ಏನಾದರೂ ನಿಲ್ತಾರಾ, ಹಿಂದೆಯೂ ಕೂಡ ಪರಿಹಾರ ಘೋಷಣೆ ಮಾಡಿದ್ರು. ಇದರ ಹೊರತಾಗಿ ಕುಟುಂಬಗಳಿಗೆ ಮತ್ತೇನಾದರೂ ಆಶ್ವಾಸನೆ ಕೊಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.